ಕಾರಣಿಕದ ಮಾಣಿಲ ಶ್ರೀಧಾಮದ ದುರ್ಗಾ ಮಹಾಲಕ್ಷ್ಮಿ ದೇವಿಯ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರುಷವೂ ಕಳೆದ 25 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂತೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅದರ ಪೂರ್ವಭಾವಿಯಾಗಿ 48 ದಿನಗಳ ನಿಷ್ಠೆಯ ವ್ರತಾಚರಣೆಗಳನ್ನು ಪರಮಪೂಜ್ಯ ಗುರುಗಳಾಗಿರುವ ಯೋಗಿ ಕೌಸ್ತುಭ ಕರ್ಮಯೋಗಿ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಮಾಣಿಲ ಶ್ರೀಧಾಮದ ಭಕ್ತ ವೃಂದದವರು ಸೇರಿಕೊಂಡು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷವೂ ಕೂಡ ವರಮಹಾಲಕ್ಷ್ಮಿ ವ್ರತ ಶುರುವಾಗಿದೆ. ಇವತ್ತಿನ ದಿನ ಎಂದಿನಂತೆ ಮಧ್ಯಾಹ್ನದ ಈ ಪುಣ್ಯಾವಸರದಲ್ಲಿ ಮುತ್ತೈದೆಯರಿಂದ ಅಮ್ಮನವರ ಶ್ರೀ ಮಹಾಲಕ್ಷ್ಮಿ ದೇವಿಯ 1000 ನಾಮಗಳೊಂದಿಗೆ ಅವಳಿಗೆ ಇಷ್ಟವಾದ ಅಮ್ಮನಿಗೆ ಇಷ್ಟವಾದ ಕುಂಕುಮದ ಅರ್ಚನೆಯನ್ನ ನಾವು ಮಾಡುವುದಕ್ಕೆ ಶುರು ಮಾಡುತ್ತಾ ಇದ್ದೇವೆ. ಕುಂಕುಮ ಅಂತಂದರೆ, ಅರ್ಚನೆ ಅಂತಂದರೆ ಆ ಲಕ್ಷ್ಮಿಗೆ ಪಂಚಪ್ರಾಣ ಅಂತೆ. ಒಬ್ಬೊಬ್ಬ ದೇವರಿಗೆ ಒಂದೊಂದು ರೀತಿಯ ಆರಾಧನೆ ಇಷ್ಟ ಅಂತ ನಮ್ಮ ಋಷಿ ಮುನಿಗಳು ಕಂಡುಕೊಂಡಿದ್ದಾರೆ. ಅವರಿಗೆ ಹೇಗೆ ಕಂಡಿತು ಅಂತಂದ್ರೆ ಜ್ಞಾನ ದೃಷ್ಟಿಯಿಂದ ಕಂಡಿತು. ಅವರು ತಪಸ್ಸನ್ನ ಮಾಡಿದವರಾದದ್ದರಿಂದ ನಮ್ಮ ಹಾಗೆ ಯಾವ ಸ್ವಾರ್ಥವೂ ಇಲ್ಲದೆ ಗೊಂಡಾರಣ್ಯಗಳ ನಡುವಿನಲ್ಲಿ, ತಪೋವನಗಳ ನಡುವಿನಲ್ಲಿ, ಪ್ರಕೃತಿಯ ಪ್ರಶಾಂತಮಯ ಸನ್ನಿವೇಶಗಳ ನಡುವಿನಲ್ಲಿ ಪ್ರಾಮಾಣಿಕವಾದ ತಪಸ್ಸನ್ನ ಮಾಡಿದ್ದರಿಂದ ಅವರ ದಿವ್ಯ ದೃಷ್ಟಿಗೆ ಕಂಡು ಬಂತು. ಅದು ಸೂರ್ಯ ದೇವರಿಗೆ ನಮಸ್ಕಾರ ಇಷ್ಟ, ಗಣಪತಿ ದೇವರಿಗೆ ಹೋಮ ಇಷ್ಟ, ದುರ್ಗೆಗೆ ದೇವಿಗೆ ಕುಂಕುಮಾರ್ಚನೆ ಇಷ್ಟ, ಶಿವದೇವರಿಗೆ ಅಭಿಷೇಕ ರುದ್ರಾಭಿಷೇಕ ಇಷ್ಟ, ವಿಷ್ಣುವಿಗೆ ತುಳಸಿ ಅರ್ಚನೆ ಇಷ್ಟ. ಹೀಗೆ ಬೇರೆ ಬೇರೆ ರೀತಿಯ ಉಪಾಸನೆ ಬೇರೆ ಬೇರೆ ದೇವರಿಗೆ ಇಷ್ಟ ಅಂತ ಹೇಳುವುದು ನಮ್ಮ ಧರ್ಮಶಾಸ್ತ್ರದಿಂದ ನಾವು ತಿಳಿದುಕೊಳ್ಳುತ್ತೇವೆ. ಅಂಥದ್ದರಲ್ಲಿ ಸಹಸ್ರನಾಮಾರ್ಚನೆ ದೇವಿಗೆ ಇಷ್ಟವಾಗಿರುವಂತಹ ಆರಾಧನೆಯನ್ನ ನಡೆಸುವುದಕ್ಕಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದೇವೆ. ಸ್ವಾಮಿಗಳು ಸ್ವಾಮೀಜಿಯವರು ನನ್ನ ಹತ್ತಿರ ಹೇಳಿದರು, ಈ ಸೇರಿರುವ ಜನರಿಗೆ ಇದರ ಮಹತ್ವವನ್ನ ಒಂದು ಸ್ವಲ್ಪ ಹೇಳಿದ ನಂತರ ಮಂತ್ರ ಶುರು ಮಾಡಿ, ಅರ್ಚನೆ ಶುರು ಮಾಡಿ ಅಂತ ಹೇಳಿದರು. ಅಪರೂಪಕ್ಕೊಮ್ಮೊಮ್ಮೆ ಸ್ವಾಮೀಜಿಯವರು ನನ್ನ ಹತ್ರ ಹೀಗೆ ಮಾತನಾಡ್ಲಿಕ್ಕೆ ಹೇಳುತ್ತಾರೆ. ಆದುದರಿಂದ ಒಂದು 6-7 ನಿಮಿಷಗಳ ತನಕ ಇದರ ಮಹತ್ವದ ಕುರಿತು ಮಾತನಾಡಿ ನಾನು ಸಹಸ್ರನಾಮಾರ್ಚನೆಯ ಮಂತ್ರವನ್ನ ಹೇಳುವುದಕ್ಕೆ ಶುರು ಮಾಡುತ್ತೇನೆ. ಬಂಧುಗಳೇ, ಒಂದು ಅದ್ಭುತವಾದ ಕನ್ನಡದ ಕಾವ್ಯ ಹೇಳುತ್ತದೆ, ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು. ಈ ಮನ ಎಲ್ಲೆಲ್ಲೋ ಅಡ್ಡಾಡ್ತಾ ಇರುತ್ತದೆ, ಕೈ ಮಾತ್ರ ಕುಂಕುಮವನ್ನ ಹಾಕ್ತಾ ಇರುತ್ತದೆ. ಆದರೆ ಮನಸ್ಸು ಚಂಚಲವಾದದ್ದು ಅದರ ಸಹಜ ಸ್ವಭಾವದಂತೆ ಎಲ್ಲೆಲ್ಲೋ ಇರುತ್ತದೆ, ಅಡ್ಡಾಡುತ್ತಾ ಇರುತ್ತದೆ. ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು, ಅಲ್ಲಲ್ಲಿ ಕಾಣಲೆ ಗುರು ನಿನ್ನ ತನುವು. ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು, ಅಲ್ಲಲ್ಲಿ ಕಾಣಲೆ ಗುರು ನಿನ್ನ ತನುವು. ಎಲ್ಲಿ ಬೇಕಾದರೂ ಹೋಗಲಿ ಮನಸ್ಸು, ಆದರೆ ಮನಸ್ಸು ಹೋದ ಕಡೆಗಳಲ್ಲೆಲ್ಲ ಈ ದೇಶದ ಮಹಾತ್ಮರ ಶರೀರ ನಮಗೆ ಆ ಮನಸ್ಸಿಗೆ ಕಂಡು ಬರಲಿ ಅಂತ. ಎಲ್ಲೆಲ್ಲಿ ಬಾಗುವುದೆನ್ನ ಶಿರವು, ಎಲ್ಲೆಲ್ಲಿ ಬಾಗುವುದೆನ್ನ ಶಿರವು, ಅಲ್ಲಲ್ಲಿ ಕಾಣಲೆ ಗುರು ನಿನ್ನ ಪದಕಮಲ ಸತ್ಯ. ಅಲ್ಲಲ್ಲಿ ಕಾಣಲೆ ಗುರು ನಿನ್ನ ಪದಕಮಲ ಸತ್ಯ. ಎಲ್ಲಿ ನೋಡಿದರಲ್ಲಿ ನಮಗೆ ಗುರುವಿನ ತನು ಕಾಣಬೇಕು, ಎಲ್ಲೆಲ್ಲಿ ನೋಡಿದರಲ್ಲಿ ನಮಗೆ ದೇವಿಯ ಪುಣ್ಯ ಪಾದ ಕಾಣಬೇಕು. ಹೇಗದು? ವ್ಯಾಸರಾಯರು ಗುರುಗಳು ಶಿಷ್ಯಂದಿರಿಗೆ ಎಲ್ಲ ಒಂದೊಂದು ಬಾಳೆಹಣ್ಣನ್ನ ಕೊಟ್ಟು, ಕಥೆ ಗೊತ್ತಿರಬೇಕು ನಿಮಗೆ, ಯಾರೂ ಇಲ್ಲದ ಜಾಗದಲ್ಲಿ ಹೋಗಿ ತಿಂದು ಬನ್ನಿ ಮಕ್ಕಳೇ ಅಂದರು.
ಭಕ್ತ ಕನಕದಾಸನೂ ಇದ್ದ ಶಿಷ್ಯಂದಿರ ಪೈಕಿಯಲ್ಲಿ. ಅವನೂ ಒಂದು ಬಾಳೆಹಣ್ಣನ್ನ ತೆಕ್ಕೊಂಡ. ಎಲ್ಲರೂ ಒಂದೊಂದು ಗುರುಗಳು ಕೊಟ್ಟ ಬಾಳೆಹಣ್ಣನ್ನ ತಗೊಂಡು ಗುರುಗಳ ಆಜ್ಞೆಯನ್ನ ಪಾಲನೆ ಮಾಡಬೇಕು ಅನ್ನುವ ಗುರು ಭಕ್ತಿಯಿಂದ ಯಾರೂ ಇಲ್ಲದ ಜಾಗ ಎಲ್ಲಿದೆ ಎಲ್ಲಿದೆ ಅಂತ ಹೋಗಿ ಅಡಗಿ 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 ತಿಂದು ಬಂದರು. ಯಾರೂ ಇಲ್ಲದ ಜಾಗದಲ್ಲಿ ತಿಂದು ಬಂದ್ವಿ ಅಂತ. ಬಾಳೆಹಣ್ಣಿನ ಸಿಪ್ಪೆಯನ್ನ ಎಲ್ಲರೂ ತಂದು ಗುರುಗಳ ಮುಂದೆ ನಿಂತಿದ್ದಾರೆ. ಕನಕದಾಸ ಬಾಳೆಹಣ್ಣನ್ನ ಹಾಗೆ ಹಿಡ್ಕೊಂಡು ಬಂದಿದ್ದಾನೆ. ಉಳಿದ ಶಿಷ್ಯಂದ್ರೆಲ್ಲ ಗುರುಗಳು ಹೇಳಿದ ಹಾಗೆ ಅಡಗಿ ಕುಳಿತು ಯಾರೂ ಇಲ್ಲದ ಜಾಗದಲ್ಲಿ ಹೋಗಿ ತಿಂದು ಬಂದವಿ ಅಂತ ಹೇಳುವ ಗರ್ವದಲ್ಲಿ ನಿಂತಿದ್ದಾರೆ. ಗುರುಗಳು ಕೇಳುತ್ತಾರೆ ಕನಕನ ಹತ್ರ, ಏನೋ ಕನಕ, ನೋಡು ಎಲ್ಲರ ಕೈಯಲ್ಲಿ ಸಿಪ್ಪೆ ಮಾತ್ರ ಇದೆ, ನಿನ್ನ ಕೈಯಲ್ಲಿ ಕೊಟ್ಟ ಬಾಳೆಹಣ್ಣು ಹಾಗೇ ಇದೆಯಲ್ಲೋ ಮಹಾರಾಯ. ಆಗ ಕನಕ ಹೇಳುತ್ತಾನೆ, ಏನು ಮಾಡುವುದು ಗುರುಗಳೇ, ಯಾರೂ ಇಲ್ಲದ ಜಾಗದಲ್ಲಿ ತಿಂದು ಬನ್ನಿ ಅಂತ ತಾನೇ ನೀವು ಹೇಳಿರುವುದು. ನಾನು ಯಾರೂ ಇಲ್ಲದ ಜಾಗದಲ್ಲಿ ತಿಂದು ಬರಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನಾನು ಏನು ಮಾಡುವುದು ಗುರುಗಳೇ, ನಾನು ಹೋದ ಕಡೆಯಲ್ಲೆಲ್ಲ ಎಲ್ಲಿ ನೋಡಿದರಲ್ಲಿ ನನ್ನ ಕಾಗಿ ನೆಲೆಯಾದಿ ಕೇಶವರಾಯನ ದರ್ಶನ ಆಗ್ತದೆ ಗುರುಗಳೇ, ಏನು ಮಾಡುವುದು ಗುರುದೇವ ಅಂತ. ಭಕ್ತ ಕನಕನ ಜನ್ಮ ಸಾರ್ಥಕವಾಯಿತು. ಹಾಗಾಗಬೇಕು ಮನುಷ್ಯನಿಗೆ. ಎಲ್ಲಿ ನೋಡಿದರಲ್ಲಿ ಕಾಣಲೇ ಗುರು ನಿನ್ನ ತನುವು, ಎಲ್ಲಿ ಬಾಗುವುದೆನ್ನ ಶಿರವು, ಅಲ್ಲಲ್ಲಿ ಕಾಣಲೇ ಗುರು ನಿನ್ನ ಪದಕಮಲ ಸತ್ಯ. ಮಹಿಮೆ ತುಂಬಿಕೊಳ್ಳಲಿ ಕಿವಿಗಳಲ್ಲಿ. ಆ ದೇವಿಯ ಕೀರ್ತಿ ಕೇಳಿದರೆ ಮನಸ್ಸಿಗೆ ಸಂತೋಷವಾಗಬೇಕು, ಆಗುತ್ತದೆ. ಇಷ್ಟು 48 ದಿವಸದ ವ್ರತ, ಅದು ಪ್ರತಿನಿತ್ಯ ಅನ್ನದಾನದೊಂದಿಗೆ, ಅದು 25 ವರುಷಗಳಿಂದ ಈ ಮಣ್ಣಿನಲ್ಲಿ ನಡೀತಾ ಇದೆ ಅಂತಂದರೆ ಕಾರಣಿಕ ತುಂಬಿರಲೇಬೇಕು. ಆದರೆ ಮನಸ್ಸಿಗೆ ಭಾವಿಸುವ ಶಕ್ತಿ ಬೇಕು. ಆ ಸತ್ಯವನ್ನ, ಆ ಮಹಿಮೆಯನ್ನ ಭಾವಿಸಿ 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 ನನ್ನ ಜೀವನ ಎಷ್ಟು ಧನ್ಯ, ಈ ಪುಣ್ಯದ ಮಣ್ಣಿನಲ್ಲಿ ಬಂದು ದೇವಿಯ ಪಾದಕ್ಕೆ ಕುಂಕುಮಾರ್ಚನೆಯನ್ನ ಮಾಡುವ ಯೋಗ ಬಂತಲ್ಲ ಅನ್ನುವ ಸಾರ್ಥಕ ಭಾವದಿಂದ ನಾವು ದೇವಿಯ ಸಹಸ್ರನಾಮವನ್ನ ಕೇಳುತ್ತಾ 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 ಅವಳಿಗೆ ಇಷ್ಟವಾದ ಕುಂಕುಮವನ್ನ ಅರ್ಚನೆ ಮಾಡಿ ಕೊನೆಗೆ ದೇವಿಯ ಪುಣ್ಯ ಪಾದಕ್ಕೆ ಸಮರ್ಪಿಸಲ್ಪಟ್ಟ ಕುಂಕುಮವನ್ನ ಹಣೆಯಲ್ಲಿ ಧರಿಸಿಕೊಳ್ಳುವುದರಿಂದ ಅವಳ ಪೂರ್ಣ ಶಕ್ತಿ ನಮ್ಮೆಡೆಗೆ ಹರಿದು ಬರುತ್ತದೆ. ಅದರೊಂದಿಗೆ ಯಾವ ದುಷ್ಟ ಪೀಡೆಗಳು, ದುಷ್ಟ ಗ್ರಹಚಾರ ದೋಷಗಳು ನಮ್ಮ ಶರೀರದ ಒಳಗಡೆ ಪ್ರವೇಶ ಆಗದಂತೆ ದೇವಿ ಶಕ್ತಿ ತಡೆ ಹಿಡಿತದೆ. ನಮ್ಮ ಬದುಕು ಬಂಗಾರವಾಗುತ್ತದೆ ಅಂತ ಹೇಳುವುದು ಇವತ್ತು ನಿನ್ನೆಯ ಸತ್ಯ ಅಲ್ಲ. ಈ ಭಾರತ ಯಾವಾಗ ಹುಟ್ಟಿತೋ, ಯಾವಾಗ ಹುಟ್ಟಿತು ಅಂತ ಹೇಳಿ ಇತಿಹಾಸಕ್ಕೆ ಗೊತ್ತಾಗಲಿಲ್ಲ, ಇತಿಹಾಸಕಾರರಿಗೆ ಗೊತ್ತಾಗಲಿಲ್ಲ ಭಾರತೀಯ ಸಂಸ್ಕೃತಿಯ ಹುಟ್ಟು ಯಾವಾಗ ಅಂತ. ಉಳಿದೆಲ್ಲ ನಾಗರಿಕತೆಗಳ ಹುಟ್ಟು ಗೊತ್ತಾಗಿದೆ, ಆದರೆ ಭಾರತೀಯ ಸಂಸ್ಕೃತಿ ಜಗತ್ತು ಕಣ್ಣು ಬಿಡುವುದಕ್ಕಿಂತ ಮೊದಲು ಇಲ್ಲಿ ವೇದಗಳಿದ್ದುವು, ಉಪನಿಷತ್ತುಗಳಿದ್ದುವು, ಈ ಮಂತ್ರಗಳೆಲ್ಲ ಇದ್ದುವು. ಅವತ್ತಿನಿಂದ ಇವತ್ತಿನ ತನಕವೂ ಅವು ಇವೆ, ಮುಂದೂ ಇರುತ್ತವೆ. ಸೂರ್ಯ ಚಂದ್ರ ಇರುವಲ್ಲಿ ತನಕ ಇರುತ್ತವೆ. ಅದೆಷ್ಟು ಆಕ್ರಮಣಗಳು ನಡೆದರೂ ಹಿಂದೂ ಸಂಸ್ಕೃತಿ ನಲಗಲಿಲ್ಲ, ಹಿಂದೂ ಸಂಸ್ಕೃತಿ ನಾಶವಾಗಲಿಲ್ಲ. ಮತ್ತೆ 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 ಆವಿರ್ಭವಿಸಿ ಎದ್ದು ನಿಲ್ತದೆ. ಎದ್ದು ನಿಲ್ಲುವುದು ಯಾಕೆ ಅಂತಂದರೆ ಇನ್ನೊಬ್ಬನನ್ನ ಕೊಚ್ಚಿಕೊಳ್ಳುವುದಕ್ಕಲ್ಲ. ಆ ಕೆಲಸ ಯಾವತ್ತೂ ನಮ್ಮ ಸಂಸ್ಕೃತಿ ಮಾಡುವುದಿಲ್ಲ. ನಮ್ಮ ಸಂಸ್ಕೃತಿ ಎಲ್ಲರಿಗೂ ಒಳ್ಳೆಯದು ಮಾಡಿ ಅಂತ ಕೇಳುತ್ತದೆ. ಇಡೀ ಜಗತ್ತಿಗೆ, ನಮಗೆ ಮಾತ್ರ ಅಲ್ಲ, ಒಂದು ಜಾತಿಯವರಿಗೆ ಮಾತ್ರ ಅಲ್ಲ, ಒಂದು ದೇಶದವರಿಗೆ ಮಾತ್ರ ಅಲ್ಲ, ನಾವು ಮಾಡುವ ಕುಂಕುಮಾರ್ಚನೆಯ ಪುಣ್ಯದ ಫಲ ಇಡೀ ಜಗತ್ತಿಗೆ, ಇಡೀ ಮನುಕುಲಕ್ಕೆ, ಇಡೀ ಬ್ರಹ್ಮಾಂಡಕ್ಕೆ, ಸಮಸ್ತ ಜೀವ ಚರಾಚರ ಪ್ರಪಂಚಕ್ಕೆ ಸಮರ್ಪಿಸಲ್ಪಡುತ್ತದೆ. ಇದು ಹಿಂದೂ ಧರ್ಮದ, ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯ. ಈ ಸನಾತನ ಧರ್ಮವನ್ನ ಮನಗಳಲ್ಲಿ ಆವಾಹನೆ ಮಾಡಿಕೊಂಡು
ದೇವಿಯ ಮೇಲೆ ಶ್ರದ್ಧೆಯನ್ನ ಇಟ್ಟುಕೊಂಡು ಮನಸ್ಸಿನಲ್ಲಿ ಯಾವ ಗಲೀಜು ವಿಚಾರಗಳನ್ನೂ ಇಟ್ಟುಕೊಳ್ಳದೆ ಕಲ್ಮಶಗಳೇ ಇಲ್ಲದೆ ಶುದ್ಧ ಮನಸ್ಸಿನಿಂದ ಈ ಸಹಸ್ರನಾಮಾರ್ಚನೆಯಲ್ಲಿ ಪಾಲ್ಗೊಳ್ಳೋಣ. ಆ ಮೂಲಕ ನಿಮಗೆಲ್ಲರಿಗೂ ಕೂಡ ದೇವಿಯ ಕೃಪೆಯಾಗಲಿ ಅಂತ ಬೇಡಿಕೊಳ್ಳುತ್ತಾ ಸಹಸ್ರನಾಮವನ್ನ ಶುರು ಮಾಡ್ತಾ ಇದ್ದೇನೆ. ನಮಃ 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 ಅಂತ ಹೇಳುವಾಗ ನೀವು ಕುಂಕುಮವನ್ನ ಅರ್ಚನೆ ಮಾಡಿ. ನಮ್ಮೆಲ್ಲರ ಪರವಾಗಿ ಪರಮಪೂಜ್ಯ ಯತಿಶ್ರೇಷ್ಠರು ಅವರ ಅಮೃತ ಹಸ್ತದಿಂದ ದೇವಿಯ ಪಾದಗಳನ್ನು ಸ್ಮರಣೆ ಮಾಡಿಕೊಂಡು ಕುಂಕುಮಾರ್ಚನೆಯನ್ನ ಮುಂದುವರಿಸುತ್ತಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿತ್ಯಗತಾಯೈ ನಮಃ. ಅನಂತ ನಿತ್ಯಾಯೈ ನಮಃ. ನಂದಿನ್ಯೈ ನಮಃ. ಜನರಂಜನ್ಯೈ ನಮಃ. ನಿತ್ಯ ಪ್ರಕಾಶಿನ್ಯೈ ನಮಃ. ಸ್ವಪ್ರಕಾಶ ಸ್ವರೂಪಿಣ್ಯೈ ನಮಃ. ಮಹಾಲಕ್ಷ್ಮೀ ನಮಃ. ಮಹಾಕಾಲ್ಯೈ ನಮಃ. ಮಹಾಕನ್ಯಾಯೈ ನಮಃ. ಸರಸ್ವತ್ಯೈ ನಮಃ. ಭೋಗವೈಭವ ಸಂಧಾತ್ರೀ ನಮಃ. ಭಕ್ತಾನುಗ್ರಹಕಾರಿಣ್ಯೈ ನಮಃ. ಈಶಾವಾಸ್ಯೈ ನಮಃ. ಮಾಯಾಯೈ ನಮಃ. ಮಹಾದೇವ್ಯೈ ನಮಃ. ಮಹೇಶ್ವರ್ಯೈ ನಮಃ. ಹೃಲ್ಲೇಖಾಯೈ ನಮಃ. ಪರಮಾಯೈ ಶಕ್ತಿ ನಮಃ. ಮಾತೃಕಾ ಬೀಜರೂಪಿಣ್ಯೈ ನಮಃ. ನಿತ್ಯಾನಂದಾಯೈ ನಮಃ. ನಿತ್ಯಬೋಧಾಯೈ ನಮಃ. ನಾದಿನ್ಯೈ ನಮಃ. ಜನಮೋದಿನ್ಯೈ ನಮಃ. ಸತ್ಯಪ್ರತ್ಯಗಿನ್ಯೈ ನಮಃ. ಸುಪ್ರಕಾಶಾತ್ಮಸ್ವರೂಪಿಣ್ಯೈ ನಮಃ.